ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ. ಇದು ನನ್ನ ಮಗ ತೆಗಿತಾ ಇರೋ ಅಂಥದ್ದು ವಿಡಿಯೋ. ಇದು ನನ್ನ ಮೆಮೊರಿಗೋಸ್ಕರ ಇಟ್ಕೊಂಡಿದ್ದೆ. ಅಂದರೆ ನಾನು ಚಿಕ್ಕ ವಯಸ್ಸಲ್ಲಿ ನನಗೆ ಮಂಡೆ ಕೊಡಿಸಿದಾರಂತೆ ಪಾಪು ಅಲ್ಲಿ, ಆದರೆ ನನಗೆಲ್ಲ ನೆನಪಿರಲಿಲ್ಲ. ಅದಕ್ಕೋಸ್ಕರ ಡೀಟೇಲಾಗಿ ತೆಗಿ ಅಂತ ನಾನು ವಿಡಿಯೋ ಕೊಟ್ಟಿದ್ದೆ. ಅವನು ಈ ಥರ ತೆಗ್ದಿದ್ದಾನೆ ಅಡ್ಡಡ ತೆಗಿಯೋದಕ್ಕೆ ಹೋಗಿ. ಅಂದರೆ ಪರವಾಗಿಲ್ಲ, ತೆಗ್ದಿದ್ದಾನಲ್ಲ, ಅದೇ ಒಂದು ಖುಷಿ ಇದೆ ನೋಡಿ. ಮಂಡೆ ತೆಗಿಯೋದು 2 ಥರ ಬರುತ್ತೆ. ಒಂದು ಮಿಷಿನಲ್ಲಿ ತೆಗಿತಾರೆ, ಅಂದರೆ ಟ್ರಿಮ್ಮರ್ ಅಂತ ಹೇಳ್ತೀವಲ್ಲ ಅದರಲ್ಲಿ ತೆಗಿತಾರೆ. ಇನ್ನೊಂದು ಈ ಥರ ಬ್ಲೇಡಲ್ಲಿ ತೆಗಿತಾರೆ. ಬ್ಲೇಡ್ನ ಅರ್ಧಕ್ಕೆ ಕಟ್ ಮಾಡಿಬಿಟ್ಟು ಈ ಥರ ತೆಗಿತಾರೆ. 2 ಥರ ಇರುತ್ತೆ. ಅಂದರೆ ನಾನು ಮೊದಲು ಬಾರಿಗೆ ತೆಗೆಸ್ಕೊಳೋದ್ರಿಂದ ಒಂದು ಸ್ವಲ್ಪ ಸೌಂಡ್ ಬಂದರೆ ಕರ 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 ಅಂತ ಸೌಂಡ್ ಬರೋದು. ಅದಕ್ಕೋಸ್ಕರ ಅವಾಗವಾಗ ಸ್ವಲ್ಪ ನೀರು ಹೊಡ್ಕೊಂಡು ತೆಗಿತಾಯಿದ್ರು. ಅಂದರೆ ನೋವಾಗ್ತಾ ಇರಲಿಲ್ಲ, ಆದರೆ ಒಂಥರ ಎಳೆಯೋ ಥರ ಆಗ್ತಾಯಿತ್ತು. ಜುಟ್ಟು ಹಿಡ್ಕೊಂಡು ಎಳಿತಾರಲ್ಲ ಆ ಥರ ಆಗ್ತಾಯಿತ್ತು ಫ್ರೆಂಡ್ಸ್. ಎಲ್ಲರೂ ರಿಕ್ವೆಸ್ಟ್ ಮಾಡಿರೋದಕ್ಕೆ ಇದು ಹೇಳ್ತಾ ಇದ್ದೀನಿ. ಒಂಥರ ಎಳೆಯೋ ಥರ ಆಗ್ತಾಯಿತ್ತು. ನನಗೊಂಥರ ನೋವು ಥರ, ಅದು ನೋವು ಅಂತ ಹೇಳೋಕ್ಕೂ ಆಗಲ್ಲ, ಅಥವಾ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅದು ತುಂಬ ತೂಕ ಇತ್ತಲ್ಲ, ಹೇರ್ಸ್ ಎಲ್ಲ ತುಂಬ ತೂಕ ಇತ್ತಲ್ಲ, ಅದೆಲ್ಲ ಭಾರ ಇಳಿತಾ ಇದೆಯೇನೋ ಅನ್ನೋಷ್ಟು ನನಗೆ ಅನಿಸ್ಬಿಟ್ಟಿತ್ತು ಅದು ಹೆಡ್ ಶೇವ್ ಮಾಡೋದ್ರಿಂದ. ನೋಡಿ ಸ್ವಲ್ಪನೇ ಮಾಡ್ತಾ ಇದ್ದಾರೆ. ಅದಾದಮೇಲೆ ನನ್ನ ಹೆಡ್ ಶೇವು ಕಂಪ್ಲೀಟ್ ಆಗ್ತಾ ಬಂದಿದೆ. ನನ್ನ ಹತ್ರ ಎಷ್ಟು ಕ್ಲಿಪ್ಪಿಂಗ್ ಇತ್ತೋ ಅಷ್ಟು ಕೂಡ ಆ್ಯಡ್ ಮಾಡಿದ್ದೀನಿ. ಮಧ್ಯದಲ್ಲಿ ಒಂದು 2ರಿಂದ 3 ನಿಮಿಷ ಆಗಿರ್ಬೋದು, ಅದನ್ನು ತೆಗ್ದಿಲ್ಲ ಇವನು. ಅದಾದಮೇಲೆ ತೆಗಿತಾ ಬಂದಿರೋದನ್ನ ಕ್ಯಾಪ್ಚರ್ ಮಾಡಿದ್ದಾನೆ. ಅದಾದಮೇಲೆ ತುಂಬ ಜನ ರಿಕ್ವೆಸ್ಟ್ ಮಾಡಿರೋದ್ರಿಂದ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇಲ್ಲಾಂದರೆ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾನೆ ಇಲ್ಲ, ಜಸ್ಟ್ ಕ್ಲಿಪ್ಪಿಂಗ್ಸ್ ಮಾತ್ರ ಹಾಕಿದ್ದೆ ಓದ್ ವಿಡಿಯೋದಲ್ಲಿ. ನೀವೆಲ್ಲರೂ ತುಂಬ ರಿಕ್ವೆಸ್ಟ್ ಮಾಡಿರೋದ್ರಿಂದ ನಾನು ಹಾಕಲೇಬೇಕಾಗಿ ಬಂದಿದೆ. ಯಾಕಂದರೆ ನಮ್ಮ ಸಬ್ಸ್ಕ್ರೈಬರ್ಸೇ ನಮ್ಮ ಫ್ಯಾಮಿಲಿ ಆಗಿರೋದ್ರಿಂದ ಅಪ್ಲೋಡ್ ಮಾಡೋದಕ್ಕೆ ನಾನು ಒಪ್ಪಿ ಮಾಡ್ತಾಯಿದ್ದೀನಿ. ನಿಮ್ಗೆಲ್ಲರಿಗೂ ಗೊತ್ತಿದೆ, ಇದು ಸವದತ್ತಿ ಯಲ್ಲಮ್ಮ ಗುಡ್ಡದಲ್ಲಿ ನಾನು ಮಂಡೆ ತೆಗೆಸ್ಕೊತಿರೋದು ಅಂತ. ಇಲ್ಲಿ 150 ಏನೋ ಚಾರ್ಜ್ ಮಾಡ್ತಾರೆ ಪರ್ ಪರ್ಸನ್. ನನ್ನ ಮಗ ಟ್ರಿಮ್ಮರಲ್ಲಿ ಮಾಡಿಸ್ಕೊಂಡ. ನನ್ನ ಮಗಳು ಕೂಡ ಚಿಕ್ಕವಳಾಗಿರೋದ್ರಿಂದ ಅವಳನ್ನೂ ಕೂಡ ಟ್ರಿಮ್ಮರಲ್ಲೇ ಮಾಡಿಸಿದ್ದು. ನಂದು ಒಬ್ಳದ್ದು ಮಾತ್ರ ವಿಡಿಯೋ ಮಾಡ್ಕೊಂಡಿದ್ದೆ, ಯಾಕಂದರೆ ಇದು ಒಂದು ಲೈಫ್ ಟೈಮ್ ನನಗೆ ನೆನಪಿರೋ ಅಂಥ ವ್ಲಾಗ್ ಆಗಿರೋದ್ರಿಂದ ವಿಡಿಯೋ ಮಾಡಲೇಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡಿದ್ದೆ ನಮ್ಮ ಮನೆಯವ್ರಿಗೆ. ನಮ್ಮ ಮನೆಯವ್ರ ಮೊಬೈಲಲ್ಲೇ ಇದು ಅಂದರೆ ಕ್ಯಾಪ್ಚರ್ ಮಾಡಿರೋ ಅಂಥದ್ದು. ಅವನು ಅಲ್ಲೂ ಇಲ್ಲಿ ಸ್ವಲ್ಪ ಅಳ್ಳಾಡಿಸಿರ್ಬೋದು ಮಧ್ಯದಲ್ಲಿ. ನೋಡಿ, ಇದೆಲ್ಲ ಲಾಸ್ಟಿಗೆ ಆದಮೇಲೆ ಇನ್ನೊಂದ್ಸಲಿ ಎಲ್ಲನೂ ನೀಟಾಗಿ ಶೇವ್ ಮಾಡ್ತಾರೆ. ಶೇವ್ ಮಾಡಿದಾದಮೇಲೆ ನಾವು ಸ್ನಾನ ಮಾಡಿಬಿಟ್ಟು ದರ್ಶನಕ್ಕೆ ಹೋಗ್ತೀವಿ. ದರ್ಶನದ ಫೋಟೋಸ್ನ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ಇವಾಗ. ಇದು ಮಂಡೆ ಎಲ್ಲ ತೆಗ್ಸಿದ ಆದಮೇಲಿನ ಫೋಟೋಸು. ಮತ್ತು ಇದು ನನ್ನ ಮಗ ಟ್ರಿಮ್ಮರಲ್ಲಿ ಮಾಡಿಸ್ಕೊತಿರೋದು. ಇದು ಸ್ನಾನ ಎಲ್ಲ ಆಗಿ ಮಡಿ ಉಟ್ಕೊಂಡು ಆಚೆ ಕುಂತಿರೋದು ನನ್ನ ಮಗಳು ಇದು. ಮತ್ತು ನಮ್ಮ ಫ್ಯಾಮಿಲಿ ದರ್ಶನ ಎಲ್ಲ ಆದಮೇಲೆ ಹೊರಗೆ ತಕ್ಕೊಂಡಿರೋ ಫೋಟೋಸು. ಒಳಗೆಲ್ಲ ತಕ್ಕೊಳೋದಕ್ಕೆ ಬಿಡಲ್ಲ, ಅದರಿಂದ ಹೊರಗೆ ತಕ್ಕೊಂಡಿರೋ ಫೋಟೋಸ್ಗಳಿದೆಲ್ಲನೂ. ಹಿಂದೆಗಡೆ ಬ್ಯಾಕ್ಗ್ರೌಂಡ್ ನೋಡ್ತಾ ಇದ್ದೀರಲ್ಲ, ದೇವಸ್ಥಾನ. ಇಲ್ಲಿ 3-4 ದೇವಸ್ಥಾನಗಳಿದ್ದಾವೆ. ಅದು ಎಲ್ಲನೂ ಓಡಾಡ್ಕೊಂಬಂದು ತೆಗ್ದಿರೋ ಅಂಥ ಫೋಟೋಸು. ಇದು ದೇವಸ್ಥಾನದ ಆವರಣದ ಒಳಗೆ ತೆಗ್ದಿರೋ ಅಂಥ ಫೋಟೋಸು. ನೋಡ್ಬೋದು, ಪೊರ್ಕೆ ಇಟ್ಟಿದಾರಲ್ಲ, ಅದೆಲ್ಲ ಭಂಡಾರ ಗುಡಿಸಿ ಇಟ್ಟಿರೋ ಅಂಥ ಫೋಟೋಸು. ಇದು ನಾವು ಹೋಟ್ಲಿಗೆ ಹೋಗಬೇಕಾಗಿತ್ತು, ಆವಾಗ ತೆಗ್ದಿರೋ ಅಂಥ ಫೋಟೋಸು. ದರ್ಶನಕ್ಕೆ ಬೆಳಿಗ್ಗೆನೇ ಹೋಗಿದ್ವಿ, ಅದರಿಂದ ಹೋಟ್ಲಲ್ಲಿ ನಿಧಾನಕ್ಕೆ ತಿಂದ್ಕೊಂಡು ಅದಾದಮೇಲೆ